ಬೆಂಗಳೂರಿನಲ್ಲಿ ಆತಂಕ ಸೃಷ್ಟಿಸಿದ ಬಾಂಬ್ ಮಾದರಿಯ ಬಾಕ್ಸ್. ಮೆಟ್ರೋ ಸ್ಟೇಷನ್ನಲ್ಲಿ ಈ ಬಾಂಬ್ ಮಾದರಿಯ ಬಾಕ್ಸ್ ಸಿಕ್ಕಿದೆ. ಹಾಗಾಗಿ ಜನ ಆತಂಕಗೊಂಡಿದ್ದಾರೆ. ಬೆಂಗಳೂರಿನ ಕೆಆರ್ ಪುರ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಂತಹ ಘಟನೆ ಇದು. ಬಾಕ್ಸ್ನಲ್ಲಿ ಬಾಂಬ್ ಇದೆ ಅಂತ ಪೊಲೀಸರಿಗೆ ಸ್ಥಳೀಯರು ದೂರು ನೀಡಿದರು. ಬಾಂಬ್ ಸ್ಕ್ವಾಡ್ ಜೊತೆ ಸ್ಥಳಕ್ಕೆ ಬಂದು ಪೊಲೀಸರು ಪರಿಶೀಲನೆಯನ್ನ ನಡೆಸಿದರು. ಪರಿಶೀಲನೆಯ ವೇಳೆ ಟೂಲ್ ಕಿಟ್ ಬಾಕ್ಸ್ ಅನ್ನೋದು ಬಯಲಿಗೆ ಬಂತು. ಸುಮಾರು 1 ಗಂಟೆಗಳ ಕಾಲ ಸ್ಥಳದಲ್ಲಿ ಆತಂಕ ಆಯಿತು. ಬ್ಲಾಕ್ ಬಾಕ್ಸ್ ಆತಂಕವನ್ನ ಸೃಷ್ಟಿ ಮಾಡಿತು. HAL ನೌಕರ ಮಂಜುನಾಥ್ ಮಾಡಿದಂತಹ ಎಡವಟ್ಟು, ಆ ಎಡವಟ್ಟಿಗೆ ಜನ ಆತಂಕಗೊಂಡಿದ್ರು. ಮೆಟ್ರೋ ಸ್ಟೇಷನ್ನಲ್ಲಿ ಟೂಲ್ ಕಿಟ್ ಬಿಟ್ಟು ಹೋಗಿದ್ದ ಮಂಜುನಾಥ್ ಹರಿಯಾಣದಿಂದ ಮಧ್ಯಾಹ್ನ ವಾಪಸ್ಸಾಗಿದ್ದಂತಹ ಮಂಜುನಾಥ್ HAL ಏರ್ಕ್ರಾಫ್ಟ್ ಡಿವಿಷನ್ ನೌಕರ. ಈ ಮಂಜುನಾಥ್ ಮೆಟ್ರೋ ಸ್ಟೇಷನ್ನಲ್ಲಿ ಬ್ಲಾಕ್ ಬಾಕ್ಸ್ ಅನ್ನ ಬಿಟ್ಟು ಹೋಗಿದ್ದ. ಆತ ಮಾಡಿದಂತಹ ಎಡವಟ್ಟಿನಿಂದಾಗಿ ಸ್ಥಳದಲ್ಲಿ ಆತಂಕದ ವಾತಾವರಣ ಉಂಟಾಗಿತ್ತು. ಜನ ಕಂಗಾಲಾಗಿ ಹೋಗಿದ್ರು. ಮೆಟ್ರೋ ಸ್ಟೇಷನ್ನಲ್ಲಿ ಉಂಟಾದಂತಹ 1 ಗಂಟೆ ಆದಂತಹ ಒಂದು ಅವಾಂತರ ಅಂತಲೇ ಹೇಳಬೇಕು. ಯಾಕಂತಂದ್ರೆ ಮಂಜುನಾಥ್ ಬಿಟ್ಟು ಹೋದಂತಹ ಬ್ಲಾಕ್ ಬಾಕ್ಸ್ನಿಂದಾಗಿ ಅಲ್ಲಿದ್ದಂಥವರು ಹೆದರಿದ್ರು. ಅದು ಕೂಡ ಮೆಟ್ರೋ ಸ್ಟೇಷನ್ ಬಳಿ ಬಾಂಬ್ ಮಾದರಿಯ ಬಾಕ್ಸ್ ಇದೆ. ಬಾಕ್ಸ್ನಲ್ಲಿ ಬಾಂಬ್ ಇದೆ ಅಂತ ಅಲ್ಲಿದ್ದಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಬಂದು ಪರಿಶೀಲನೆ ಮಾಡಿದಾಗ ಸತ್ಯ ಏನು ಅನ್ನೋದು ಗೊತ್ತಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಬ್ಲಾಕ್ ಬಾಕ್ಸ್ ಇದು ಟೂಲ್ ಕಿಟ್. ಹರಿಯಾಣದಿಂದ ಮಧ್ಯಾಹ್ನ ವಾಪಸ್ಸಾಗಿದ್ದಂತಹ ಮಂಜುನಾಥ್ ಇದನ್ನ ಮರೆತು ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಮಂಜುನಾಥ್ ಮಾಡಿದಂತಹ ಎಡವಟ್ಟಿನಿಂದ ಅಲ್ಲಿದ್ದಂತಹ ಜನ ಆತಂಕಗೊಂಡಿದ್ದರು. ಸುಮಾರು 1 ಗಂಟೆಗಳ ಕಾಲ ಆತಂಕ ಆಯಿತು. ಮಂಜುನಾಥ್ HAL ನೌಕರ ಹರಿಯಾಣಕ್ಕೆ ಹೋಗಿರ್ತಾರೆ. ಹರಿಯಾಣದಿಂದ ವಾಪಸ್ಸಾಗಿದ್ದಾರೆ. ಮೆಟ್ರೋ ಸ್ಟೇಷನ್ ಬಳಿನೇ ಈ ಟೂಲ್ ಕಿಟ್ ಅನ್ನ, ಬ್ಲಾಕ್ ಬಾಕ್ಸ್ ಅನ್ನ ಬಿಟ್ಟು ಹೋಗಿದ್ದಾರೆ. ಇದರಿಂದಾಗಿ ಆತಂಕ ಉಂಟಾಗಿತ್ತು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬ್ಲಾಕ್ ಬಾಕ್ಸ್ ತಂದಂತಹ ಅವಾಂತರ, ಮಂಜುನಾಥ್ ಮಾಡಿದಂತಹ ಎಡವಟ್ಟು ಏನಾಯ್ತು? ಸ್ಥಳದಲ್ಲಿ ಜನ ಏನ್ ಹೇಳ್ತಾ ಇದ್ರು? ಖಂಡಿತ ವೀಣಾ, ಬೆಂಗಳೂರಿನಲ್ಲಿ ಬಾಂಬ್ ಮಾದರಿಯ ಒಂದು ಬಾಕ್ಸ್ ಪತ್ತೆಯಾಗುತ್ತೆ. ಇದರಿಂದ ಆತಂಕಗೊಂಡಂತ ಜನರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ತಾರೆ. ಕೆಆರ್ ಪುರಂ ಮೆಟ್ರೋ ಸ್ಟೇಷನ್ ಬಳಿ ಇದು ಕಾಣಿಸಿದಂಗೆ ಸಹ ಪೊಲೀಸರು, ಮಹದೇವಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆಗ ಆತಂಕದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಪೊಲೀಸರು ಎಲ್ಲರೂ ಸಹ ಸಾರ್ವಜನಿಕರು ಆತಂಕಗೊಂಡಿರ್ತಾರೆ. ನಂತರ ಟೂಲ್ ಕಿಟ್ ಯಾರ್ದು ಏನು ಅಂತ ಹೇಳಿ ಪರಿಶೀಲನೆ ಆಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಾಂಬ್ ಸ್ಕ್ವಾಡ್ ಕೂಡ ಕರೆಸ್ತಾರೆ. ಪೊಲೀಸರು ಬಾಂಬ್ ಸ್ಕ್ವಾಡ್ ಕೂಡ ಬಂದು ಚೆಕ್ ಮಾಡಿದಾಗ ಅದು ಟೂಲ್ ಕಿಟ್ ಅಂತ ಹೇಳಿ, ಒಂದು ಸೂಟ್ ಕೇಸ್ ಮಾದರಿಯ ಟೂಲ್ ಕಿಟ್ ಬಾಕ್ಸ್ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ HAL ನ ಏರ್ಕ್ರಾಫ್ಟ್ ಡಿವಿಷನ್ ನೌಕರ ಆಗಿರ್ತಕ್ಕಂಥ ಮಂಜುನಾಥ್ ಜಾಧವ್ ಏನಿದ್ದಾನೆ, ಹರಿಯಾಣಗೆ ಟ್ರೈನಿಂಗ್ ಗೋಸ್ಕರ ಹೋಗಿರ್ತಾನೆ. ಇಂದು ಮಧ್ಯಾಹ್ನ ಕೆಆರ್ ಪುರಂ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿಂದ ರೈಲನ್ನ ಇಳಿದು ಮೆಟ್ರೋಗೆ ಬಂದು ಮೆಟ್ರೋ ಹತ್ತಿ ಮನೆಗೆ ತೆರಳೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಆತನ ಕೈಯಲ್ಲಿದ್ದಂತಹ ಟೂಲ್ ಬಾಕ್ಸ್ ಅನ್ನ ಅಲ್ಲೇ ಮರೆತು ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಅದನ್ನು ನೋಡಿದಂತಹ ಮೆಟ್ರೋ ಪ್ರಯಾಣಿಕರು ಏನಿದ್ದಾರೆ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ನಂತರ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಬಾಂಬ್ ಸ್ಕ್ವಾಡ್ ಪೊಲೀಸರು ಎಲ್ಲ ಬಂದು ಪರಿಶೀಲನೆ ಮಾಡ್ತಾರೆ. ಆಗ ಇದೊಂದು ಟೂಲ್ ಬಾಕ್ಸ್ ಅಂತ ಹೇಳಿ ಗೊತ್ತಾಗುತ್ತೆ. ನಂತರ ಸೃಷ್ಟಿಯಾಗಿದ್ದಂತ ಭಯಭೀತಿ ವಾತಾವರಣ ನಿರ್ಮಾಣ ಆಗಿತ್ತು. ನಂತರ ಅದು ಕ್ಲಿಯರ್ ಆಗುತ್ತೆ. ಆತಂಕಗೊಂಡಿದ್ದಂತ ಪೊಲೀಸರಾಗಿರ್ಬೋದು, ಜನರಾಗಿರ್ಬೋದು ನಿಟ್ಟುಸಿರು ಬಿಟ್ಟಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಆತಂಕ ಸೃಷ್ಟಿಸಿದಂತಹ ಟೂಲ್ ಬಾಕ್ಸ್ ಕತೆ ಅಂತ್ಯ ಆಗಿರ್ತಕ್ಕಂಥದ್ದು. ನಂತರ ಟೂಲ್ ಬಾಕ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿ ಬರ್ತಾನೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಇದು ನಂದೇ ಟೂಲ್ ಬಾಕ್ಸ್ ಅಂತ ಹೇಳ್ತಾನೆ. ಮಂಜುನಾಥ್ ಟೂಲ್ ಬಾಕ್ಸ್ ಅನ್ನ ತೆಗೆದುಕೊಂಡಾಗ ಬಂದಾಗ ಪೊಲೀಸರು ಆತನಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು, ನಂದೇ ಕಿಟ್ ಮರ್ತು ಹೋಗಿದ್ದೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಜಾಧವ್ಗೆ ಪೊಲೀಸರು ಒಂದ್ ಸ್ವಲ್ಪ ರೈಟ್ ಲೆಫ್ಟ್ ತೆಗೆದುಕೊಂಡಿದ್ದಾರೆ. ಈ ಟೂಲ್ ಬಾಕ್ಸ್ ನೋಡಿದ್ರೆ ಏನು ಒಂಥರ ಬಾಂಬ್ ಮಾದರಿಯ ಬಾಕ್ಸ್ ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಸಂಶಯ ಮೂಡಿಸಿತ್ತು, ಸಾಕಷ್ಟು ಆತಂಕಗೊಂಡಿದ್ರು.
ಜನರೆಲ್ಲರೂ ಸಹ ನಂತರ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಬಾಂಬ್ ಸ್ಕ್ವಾಡ್ ಬಂದು ಆ ಟೂಲ್ ಬಾಕ್ಸ್ ಅನ್ನ ಪರಿಶೀಲನೆ ನಡೆಸಿದಾಗ ಇದೊಂದು ಬಾಂಬ್ ಅಲ್ಲ, ಟೂಲ್ ಬಾಕ್ಸ್ ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ ಆ ಜಾಧವ್ ಏನಿದ್ದಾನೆ ಆ ಟೂಲ್ ಬಾಕ್ಸ್ ಅನ್ನ ತೆಗೆದುಕೊಂಡು ಪೊಲೀಸರಿಗೆ ಸಾರಿ ಕೇಳಿ ಹೋಗಿರ್ತಕ್ಕಂಥದ್ದು. ಸದ್ಯ ಯಾವುದೇ ರೀತಿ ಪ್ರಕರಣ ದಾಖಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳನ್ನ ನಾವು ಸಂಪರ್ಕ ಮಾಡಿ ಕಾನೂನು ಸಲಹೆ ತೆಗೆದುಕೊಂಡು ಕೇಸ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಮಹದೇವಪುರ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಮೆಟ್ರೋ ಸ್ಟೇಷನ್ KR ಪುರಂ ಮೆಟ್ರೋ ಸ್ಟೇಷನ್ ನಲ್ಲಿ ಸಿಕ್ಕಂತಹ ಬಾಕ್ಸ್ ಏನಿದೆ, ಸಾಕಷ್ಟು ಸೂಟ್ ಕೇಸ್ ಮಾದರಿಯ ಬಾಕ್ಸ್ ಏನಿದೆ, ಸಾಕಷ್ಟು ಆತಂಕ ಸೃಷ್ಟಿಸಿತು. ಜನರು ಪ್ಯಾನಿಕ್ ಆದ್ರು. 1 ಗಂಟೆಗಳ ಕಾಲ ಆ ಸುತ್ತಮುತ್ತ ಇರ್ತಕ್ಕಂಥ ಯಾರು ಸಹ ಜನರನ್ನ ಓಡಾಡೋದಕ್ಕೆ ಬಿಡೋದಿಲ್ಲ. ನಂತರ ಪೊಲೀಸರು ಬರ್ತಾರೆ, ಅಗ್ನಿಶಾಮಕ ಸಿಬ್ಬಂದಿ ಬರ್ತಾರೆ. ಸಾಕಷ್ಟು ಜನ ಪ್ಯಾನಿಕ್ ಆಗಿದ್ರು ಅನ್ನೋ ಮಾಹಿತಿಯನ್ನ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.